ಇವತ್ತು ಬಲರಾಮ ಪೂರ್ಣಿಮಾ. ಯಾರೀ ಬಲರಾಮ? ಮುಂಡಕ ಉಪನಿಷತ್ತು ಹೇಳುತ್ತೆ, ನಯಂ ಆತ್ಮ ಬಲಹೀನೇನ ಲಭ್ಯ. ಬಲ ಇಲ್ಲದೆ ಕೃಷ್ಣ ನಮಗೆ ಸಿಗೋದಿಲ್ಲ. ಬಲ ಇಲ್ಲದೆ ಯಾರಿಗೂ ಆತ್ಮ ಸಾಕ್ಷಾತ್ಕಾರನೂ ಆಗಲ್ಲ. ಬಲ ಅಂತಂದ್ರೆ ದೈಹಿಕ ಬಲ ಅಲ್ಲ, ಅದು ಆಧ್ಯಾತ್ಮಿಕ ಬಲ. ಆಧ್ಯಾತ್ಮಿಕ ಬಲ ಅಂದ್ರೆ ಗುರು ಮತ್ತು ಶ್ರೀಕೃಷ್ಣನ ಮೇಲೆ ದೃಢವಾದ ನಂಬಿಕೆ. ಆ ಶಕ್ತಿ, ಆ ಬಲಾನೇ ಬಲರಾಮ. ಪ್ರತಿಯೊಂದು ಗುರು ಇಲ್ಲಿ ಬಲರಾಮನ ರೂಪನೇ ಆಗಿರ್ತಾರೆ. ಮತ್ತೆ ಬಲರಾಮನೇ ಆದಿಗುರು. ಇವರ ಕೃಪೆಯಿಂದ ಮಾತ್ರ ನಮಗೆ ಶ್ರೀಕೃಷ್ಣ ಸಿಗ್ತಾರೆ. ಶ್ರೀಕೃಷ್ಣನ ಶ್ವೇತವರ್ಣದ ರೂಪಾನೇ ಬಲರಾಮ. ಶ್ರೀಕೃಷ್ಣನ ಪ್ರಥಮ ವಿಸ್ತಾರ ಸಂಕರ್ಷಣನೇ ಬಲರಾಮ. ಅನಂತ ಶೇಷನ ಮೇಲೆ ಶ್ರೀ ವಿಷ್ಣು ಮಲಗಿದಾರಲ್ಲ, ಆ ಅನಂತ ಶೇಷನೇ ಬಲರಾಮ. ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ ಅಣ್ಣ ಶ್ರೀರಾಮನ ಸೇವೆ ಮಾಡಿದ್ದು ಬಲರಾಮ. ದ್ವಾಪರ ಯುಗದಲ್ಲಿ ಅಣ್ಣನಾಗಿ ಶ್ರೀಕೃಷ್ಣನನ್ನ ಪ್ರೀತಿಯಿಂದ ಬೈತಾ ಇದ್ದಿದ್ದು ಬಲರಾಮ. ಮತ್ತೆ ಕಲಿಯುಗದಲ್ಲಿ ನಿತ್ಯಾನಂದರಾಗಿ ಭಗವಂತನ ಅವತಾರವಾದ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡಿದ್ದು ಬಲರಾಮ. ಶ್ರೀ ಬಲರಾಮನ ಆಯುಧ ನೇಗಿಲು. ಅವರು ನಮ್ಮ ಮನಸ್ಸಲ್ಲಿರುವಂತಹ ಕೊಳೆಯನ್ನ ಕಿತ್ತು ಭಕ್ತಿ ಎಂಬ ಬೀಜನ ನಾಟಿ ಮಾಡ್ತಾರೆ. ಶ್ರೀ ಕೃಷ್ಣ ಬೇಕು ಅಂದ್ರೆ ಬಲರಾಮನ ಸೇವೆ ಮಾಡಲೇಬೇಕು. ಅವರ ಕೃಪೆ ನಮಗೆ ಬೇಕೇ ಬೇಕು. ಸೇವೆ ಮಾಡೋದಕ್ಕೆ ಬಲರಾಮ ದೇವ ಎಲ್ಲಿ ಸಿಗ್ತಾರೆ? ಅವರೆಲ್ಲೂ ಇಲ್ಲ. ನಾವು ಶ್ರೀ ಕೃಷ್ಣನ ಪೂಜೆಗೆ ಬಳಸುವ ಪರಿಕರಗಳಲ್ಲಿ ಅಂದ್ರೆ ದೀಪ, ಅವರಿಗೆ ನೈವೇದ್ಯ ಮಾಡುವಂತಹ ತಟ್ಟೆ ಆಗಿರ್ಬೋದು, ಇವುಗಳಲ್ಲಿ ಬಲರಾಮ ದೇವ ಇದ್ದಾರೆ. ಎಲ್ಲರಿಗೂ ಬಲರಾಮ ಪೂರ್ಣಿಮೆಯ ಶುಭಾಶಯಗಳು. ಇವತ್ತು ರಕ್ಷಾಬಂಧನನೂ ಇದೆ, ನೂಲ ಹುಣ್ಣಿಮೆ. ಬಲರಾಮ ದೇವನಿಗೆ ರಾಖಿ ಕಟ್ಟಿ ನಮ್ಮ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅವರಲ್ಲಿ ಕೃಪೆ ಕೇಳೋಣ. ಹರೇ ಕೃಷ್ಣ.